ಗಂಗಾ ಗಂಗಾ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ಗಂಗಾ ಗಂಗಾ ನಿನಗೆ ಗಂಗಾ, ಅದು ನಿತ್ಯ ರೂಮ್. ಯಾಕೆ ಮೇಡಮ್ ಹಾಗೆ ಗಟ್ಟೆ ಕೂಗ್ತಾ ಇದ್ದೀರಾ? ನಂಗೆ ಕೇಳಲ್ಲ ಅಂತನಾ, ಇಲ್ಲ ಇನ್ಯಾರಾದ್ರೂ ಕೇಳಿಸ್ಕೊಳ್ಳಿ ಅಂತನಾ? ನೀನ್ ಆ ರೂಮ್ಗೆ ಯಾಕೆ ಹೋಗ್ತಿದ್ಯಾ? ಸುಮ್ನೆ ನೋಡೋಣ ಅಂತ. ನೋಡೋದಕ್ಕೆ ಅದ್ರಲ್ಲೇನಿದೆ? ನೋಡಿದ್ರೆ ಗೊತ್ತಾಗತ್ತಲ್ಲ ಮೇಡಮ್ ಏನಂತ. ಏನ್ ಮ್ಯೂಸಿಕ್ ನಿಂತು ಹೋಯ್ತು? ಆ ರೂಮ್ ಎಂಟಿ ಆಗಿದೆ ಗಂಗಾ, ಏನೂ ಇಲ್ಲ ಅಲ್ಲಿ. ಏನು ಇಲ್ದೇ ಇದ್ರೆ ಯಾಕೆ ಮೇಡಮ್ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದು?
ನೋಡಿದ್ಯಾ ಮೇಲ್ ಯಾರಾದ್ರೂ ಸಿಕ್ಕಿದ್ರಾ? ಹೋಗಿ ಮನೆಯೆಲ್ಲ ಹುಡುಕು. ಆಗಾದ್ರೂ ನಿತ್ಯ ಬದುಕಿದಾಳೆ ಅನ್ನೋ ಅನುಮಾನ ನಿನಗೆ ಹೋಗುತ್ತೋ ಏನೋ. ಈಗ ನಾನು ನಿತ್ಯಗೋಸ್ಕರ ಹುಡುಕ್ತಾ ಇದ್ದೆ ಅಂತ ನಿಮಗೆ ಯಾರು ಹೇಳಿದ್ದು? ನಿನ್ನ ಅನುಮಾನ ಅದೇ ಅಲ್ವಾ? ನಿತ್ಯಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ಹುಡುಕ್ತೀಯಾ? ಅದು ನನ್ನ ಅನುಮಾನನೋ ಇಲ್ಲ ನಿಜಾನೋ ಯಾವತ್ತೋ ಒಂದಿನ ಗೊತ್ತಾಗತ್ತೆ. ಚಂದ್ರಿಕಾ ಚಿಕ್ಕಮ್ಮ ಕೃಷ್ಣ ಚಿಕ್ಕಪ್ಪ ಹೇಳಿದ್ದಕ್ಕೋ ನಾಣಿ ಅವ್ರು ಹೇಳಿದ್ದಕ್ಕೋ ನಾನು ಇಲ್ಲಿಗೆ ಬಂದಿಲ್ಲ. ಪ್ರಪಂಚದಲ್ಲಿ ಯಾವ ತಾಯಿನೂ ತನ್ನ ಮಗಳು ಸಾವನ್ನ ಬಯಸಲ್ಲ ಅಂತ, ಬದುಕಿರೋ ಮಗಳನ್ನೇ ಸಾಯಿಸಲ್ಲ ಅನ್ನೋ ನಂಬಿಕೆಯಿಂದ ಅದನ್ನ ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ದು. ಒಂದು ವೇಳೆ ನನ್ನ ಅನುಮಾನ ನಿಜ ಆಗಿ ನೀವು ಅಂತ ನೀಚ್ ಕೆಲಸ ಮಾಡಿದ್ರೆ ನಿಮ್ಮನ್ನ ನಾನಲ್ಲ ಬಿಡಿ, ಆ ದೇವ್ರು ಕೂಡ ಕ್ಷಮಿಸಲ್ಲ. ನಿಮ್ಗೆ ಮತ್ತೆ ಜನ್ಮ ಅನ್ನೋದೇ ಇದ್ರೆ ನಿಮ್ಮನ್ನ ಹೆಣ್ಣಾಗಿ ಹುಡ್ಸೋಕ್ಕೂ ಯೋಚನೆ ಮಾಡ್ತಾನೆ. ಹುಟ್ಟಿರೋ ಮಕ್ಕಳನ್ನ ಸಾಯಿಸ್ಕೊಳ್ಳೋದ್ಕಿಂತ ಮಕ್ಕಳೇ ಇಲ್ದಿರೋ ಹೆಣ್ಣಾಗಿರೋದೇ ಒಳ್ಳೇದು. ನೋಡಿದ್ಯಾ ನಿತ್ಯ, ಗಂಗಾ ಮತ್ತೆ ಬಂದಿದ್ಲು. ನೀನಿನ್ನೂ ಬದುಕೇ ಇದೆಯಾ ಅಂತ ಚಂದ್ರಿಕಾ, ಕೃಷ್ಣ, ನಾಣಿ ಎಲ್ಲರಿಗೂ ಅನುಮಾನ ಬಂದು ಗಂಗಾಗೆ ಹೇಳ್ ಕಳ್ಸಿದ್ದಾರೆ. ಅದಕ್ಕೆ ನಿನ್ಗೆ ಹೊರಗಡೆ ತಿರುಗಬೇಡ ಅಂತ ಹೇಳಿದ್ದು. ಇನ್ಮೇಲೆ ನಿನ್ನಿಷ್ಟ. ಜನಾರ್ದನ್, ಕಲ್ಪನಾ, ಚಂದ್ರಿಕಾ, ಕೃಷ್ಣ, ಜೈ, ಗಂಗಾ. ಇನ್ನೇನ್ ಶಾಸ್ತ್ರಿಗಳು ಬರೋ ಹೊತ್ತಾಯ್ತು. ನೀವೆಲ್ಲ ರೆಡಿನಾ? ಎಲ್ಲ ರೆಡಿ ಆಗಿದೀವಿ ಅಜ್ಜಿ. ಇಷ್ಟು ಅರ್ಜೆಂಟಲ್ಲಿ ದೇವಿಪುರದಿಂದ ಶಾಸ್ತ್ರಿಗಳನ್ನ ಯಾಕೆ ಕರ್ಸಿರ್ಬಹುದು? ಏನಾದ್ರೂ ತಡಬಡ ಮಾಡ್ದಿದ್ರೆ ನಿನ್ನಜ್ಜಿಗೆ ನಿದ್ದೆ ಬರಲ್ವಲ್ಲ. ಕಲ್ಪನಾ, ಪೂಜೆಗೆಲ್ಲ ರೆಡಿ ಮಾಡಿದ್ಯಾ? ರೆಡಿ ಮಾಡಿದ್ದೀನಿ ಅಜ್ಜಿ. ಜೈ, ಗಂಗಾ. ಶಾಸ್ತ್ರಿಗಳು ಬಂದ್ ಕೂಡ್ಲೆ ಅವ್ರು ಏನ್ ಹೇಳ್ತಾರೋ ಅದನ್ ಮಾಡಿ. ಮತ್ತೆ ಏನ್ ಮಾಡ್ಬೇಕು ಅಜ್ಜಿ? ಶಾಸ್ತ್ರಿಗಳು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು ರೀ. ನಂಗೆ ಆಫೀಸಲ್ಲಿ ಕೆಲಸ ಇದೆ. ಈ ಪೂಜೆ ವ್ರತ ಎಲ್ಲ ನಂಗೆ ಆಗಲ್ಲ. ಇವತ್ತು ನಿಮ್ ಪ್ರೋಗ್ರಾಮ್ನೆಲ್ಲ ಆಫ್ಟರ್ನೂನ್ಗೆ ಪ್ಲಾನ್ ಮಾಡಿದ್ದೀನಿ ಸರ್. ಯಾರನ್ನ ಕೇಳಿ ಮಾಡ್ದೆ ನಾನಿ? ನಾನೇ ಹೇಳಿದ್ ಜೈ, ನಮ್ ಕುಟುಂಬದಲ್ಲಿ ಎಲ್ರೂ ಚೆನ್ನಾಗಿರ್ಲಿ, ವ್ಯಾಪಾರ ಬೆಳಿಲಿ ಅಂತ ದೇವಿಪುರದ ಅಮ್ಮನವ್ರಿಗೆ ಆ ಶಾಸ್ತ್ರಿಗಳ ಹತ್ರ ಪ್ರತ್ಯೇಕ ಪೂಜೆ ಮಾಡೋಕ್ ಹೇಳಿದ್ದೆ. ಆ ಪೂಜೆ ಪ್ರಸಾದ ತಗೊಂಡು ಶಾಸ್ತ್ರಿಗಳು ಇನ್ನೇನ್ ಬರ್ತಾ ಇದ್ದಾರೆ. ಬಾಯಲ್ಲಾಡೋ ಮಾತು ಒಳ್ಳೇದಾಗಿದ್ರೆ ಊರ್ ಚೆನ್ನಾಗಿರುತ್ತೆ ಅಂತಾರೆ ಅಜ್ಜಿ. ಇಲ್ಲಿ ಕೆಲವು ಮನುಷ್ಯರು ಮನ್ಸೇ ಸರಿ ಇಲ್ಲ, ಮೋಸ ವಂಚನೆ ತುಂಬಿಕೊಂಡಿದ್ದಾರೆ. ಅಂಥವ್ರಿರೋ ಕಡೆ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಏನು ಉಪಯೋಗ? ಚೆನ್ನಾಗಿ ಹೇಳ್ದೆ ಕಣೋ ಜೈ. ಮನಸ್ಸು ಸರಿ ಇಲ್ದೇ ಇದ್ಮೇಲೆ ದೇವ್ರಾದ್ರೂ ಏನ್ ಮಾಡ್ತಾನ್ ಬಿಡು. ಆತ್ಮಶುದ್ಧಿ ಇಲ್ದಿರೋ ಆಚಾರ ಯಾಕೆ, ಕೈ ಶುದ್ಧಿ ಇಲ್ದಿರೋ ಅಡ್ಗೆ ಯಾಕೆ, ಚಿತ್ತಶುದ್ಧಿ ಇಲ್ದಿರೋ ಶಿವಪೂಜೆ ಯಾಕೆ ಅಂತ ಸುಮ್ಮನೆ ಹೇಳ್ತಾರ. ಕೃಷ್ಣ, ಯಾರ್ ಎಂತವ್ರು, ಯಾರ್ ಮನ್ಸಲ್ಲಿ ಏನಿದ್ಯೋ ಅಂತ ನನಗ್ ಗೊತ್ತು. ಸರಿಯಾಗಿರೋ ಮನುಷ್ಯರು ಯಾರು, ಶುದ್ಧ ಮಾಡ್ಬೇಕಾದ ಮನ್ಸು ಯಾರ್ದು ಎಲ್ಲ ನನಗ್ ಗೊತ್ತು. ಈ ಮನೆಗೆ ಹಿರಿಳಾಗಿ ಎಲ್ರಿಗೂ ಒಳ್ಳೆದಿನೇ ಬಯಸ್ತೀನಿ. ನಾನ್ ಹೇಳಿದನ್ ಮಾಡಿ.
ಅಲ್ ನೋಡಿ, ಶಾಸ್ತ್ರಿಗಳು ಬಂದ್ರು ಅನ್ಸುತ್ತೆ, ಬನ್ನಿ. ನಮಸ್ಕಾರ ಶಾಸ್ತ್ರಿಗಳೇ. ಒಳಗಡೆ ಬನ್ನಿ. ಬನ್ನಿ ಬನ್ನಿ. ಅಭಿಷೇಕ ಮಾಡಿರೋ ಜಲ ಈ ಕಳಸದಲ್ಲಿದೆಯಮ್ಮ. ಪೂಜೆಗೆ ಅಮ್ಮವ್ರಿಗೆ ಅಲಂಕಾರ ಮಾಡಿರೋ ಹೂವು, ಪೂಜೆಗಿಟ್ಟಿರೋ ಹಣ್ಣು, ಅಮ್ಮವ್ರ ತೀರ್ಥ ಪ್ರಸಾದ ಅದರಲ್ಲಿದೆಯಮ್ಮ. ಮೊದಲು ದಂಪತಿಗಳಿಬ್ರು ಅಮ್ಮವ್ರ ಕಂಕಣ ಕಟ್ಕೊಂಡು ಈ ಕಲಶದಲ್ಲಿರೋ ಅಭಿಷೇಕದ ಜಲನ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋಕ್ ಹೇಳಿ. ಜೈ ಗಂಗಾ, ಇಲ್ ಬನ್ನಿ. ಜೈ ಬಾ. ಈ ಕಂಕಣನ ಒಬ್ರಿಗೊಬ್ರು ಕಟ್ಕೊಳ್ಳಿ. ತಗೊಳ್ರಿ. ಕಟ್ಟು ಕಂದ. ನೋಡಮ್ಮ, ಒಬ್ರು ಕಲಶ ಹಿಡ್ಕೊಳ್ಳಿ, ಇನ್ನೊಬ್ರು ಜಲಪ್ರೋಕ್ಷಣೆ ಮಾಡಿ. ಕಲಶ ನೀವ್ ಹಿಡ್ಕೋತೀರಾ, ನಾನು ಹಿಡ್ಕೊಳ್ಳ? ಅದನ್ನ ನೀವೇ ಮಾಡ್ತೀರಾ ಇಲ್ಲ ನಾನೇ ಮಾಡ್ಲಾ ರೀ? ಜೈ, ಕಳಸ ನೀನ್ ಹಿಡ್ಕೋ, ಗಂಗಾ ಜಲ ಹಾಕ್ತಾಳೆ. ಹಿಡ್ಕೊಳ್ರಿ. सर्वचन्द्रश्च सूर्यश्च सर्व
ಇಲ್ಲಿ ನೋಡಪ್ಪ, ಸ್ವಲ್ಪ ಮುಂದೆ ಬಾರಪ್ಪ. ಅಮ್ಮನವ್ರ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರ್ಲಿ. ಎಲ್ರೂ ಸ್ವಲ್ಪ ಹೊತ್ತು ಆಚೆ ಹೋಗಿ ನನ್ ಶಾಸ್ತ್ರಿಗಳ ಜೊತೆ ಮಾತಾಡ್ಬೇಕು. ನಿಮ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಏನ್ ನೋಡ್ತಿದ್ದೀರಾ? ಬನ್ನಿ. ನಮಗ್ ಗೊತ್ತಿಲ್ಲದಿರೋದೇನ್ರಿ ಇದೆಲ್ಲ? ನಿನ್ನಜ್ಜಿ ಏನೋ ಗುಟ್ಟಿನ ವ್ಯವಹಾರ ಮಾಡಿದ್ದಾರೆ ಅನ್ಸತ್ತೆ. ನಡಿ ನಡಿ. ಶಾಸ್ತ್ರಿಗಳೇ, ಇಲ್ಲಿವರೆಗೂ ನನ್ ಮೊಮ್ಮಗನ್ ಜೊತೆಲಿದ್ದಿದ್ದು ಗಂಗಾ. ಆ ಗೋಡೆ ಮೇಲೆ ಫೋಟೋದಲ್ಲಿರೋದು ನಿತ್ಯ. ನನ್ ಮೊಮ್ಮಗನ್ಗೆ ನಿತ್ಯ ಜೊತೆ ನಿಶ್ಚಿತಾರ್ಥ ಆಯ್ತು, ಗಂಗಾ ಜೊತೆ ಮದುವೆ ಆಯ್ತು. ಈ ತಲೆಮಾರಲ್ಲೂ ಕೂಡ ಶಾಪ ಹಿಂದೆ ಬಿದ್ದಿದೆ. ಜೈನ ಅರ್ಧ ಮದುವೆ ಮಾಡ್ಕೊಂಡಿದ್ ನಿತ್ಯ ಸತ್ ಹೋದ್ಲು. ನನ್ನ ಹಿರಿಯರು ಈ ಮನೆ ಕೊಟ್ಟ ಶಾಪಕ್ಕೆ ನೀನು ಸಮಿಧೆ ಆದೆ. ನಿನ್ನ ಅಲ್ಪಾಯುಷ್ಯಕ್ಕೆ ಕಾರಣ ಆಗಿರೋ ನಮ್ಮನ್ನ ಕ್ಷಮಿಸು ತಾಯಿ. ನಿನ್ ಕಾಪಾಡೋಕೆ ತುಂಬಾ ಸಲ ಪ್ರಯತ್ನ ಪಟ್ಟು ಸೋತ್ ಹೋದೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ವಿಧಿ ಎಷ್ಟು ವಿಚಿತ್ರ ನಮ್ಮ. ಒಂದೇ ರೂಪದಲ್ಲಿ ಇಬ್ರನ್ನ ಹುಟ್ಟಿಸಿರೋ ದೇವರು ಒಬ್ರಿಗೆ ಮರಣ ಕೊಟ್ಟ, ಒಬ್ರಿಗೆ ಜೀವನ ಕೊಟ್ಟ. ರೂಪ ಒಂದೇ, ಹಣೆ ಬರಹ ಮಾತ್ರ ಬೇರೆ. ಮನುಷ್ಯ ಒಂದು ಬಗೆದ್ರೆ ದೈವ ಇನ್ನೊಂದು ಬಗೆಯತ್ತೆ ಅಂತ ವಿಧಿಲಿಖಿತನ ಯಾರೂ ಊಹಿಸೋಕ್ಕಾಗಲ್ಲ. ನಿಶ್ಚಿತಾರ್ಥ ಅಂದ್ರೆ ಅರ್ಧ ಮದುವೆಗೆ ಸಮಾನ ಅನ್ನೋದ್ರಿಂದ ನಿತ್ಯ ಮರಣಕ್ಕೆ ಶಾಪವೇ ಕಾರಣ. ಗಂಗಾ, ನಿಮ್ಮ ಮೊಮ್ಮಗಂಗೆ ಎರಡನೇ ಹೆಂಡತಿ ಆದ ಹಾಗೆ. ನಾವು ಕೂಡ ಹಾಗೆ ಅಂದ್ಕೊಂಡಿದ್ದೀವಿ ಶಾಸ್ತ್ರಿಗಳೇ. ನಿಶ್ಚಿತಾರ್ಥದಿಂದ ನಿತ್ಯ ನಿಮ್ಮನೆ ಸೊಸೆ ಆದ್ಲು. ಅವಳ ಸಾವು ನಿಮ್ಮನೆ ಶಾಪ ಪರಂಪರೆಗೆ ಸೇರ್ಹೋಯ್ತು. ಆದ್ರಿಂದ ನಿತ್ಯನ ನಿಮ್ಮನೆಯವಳೆ ಅಂತ ಪರಿಗಣಿಸಿ ನಿಮ್ಮ ಮೊಮ್ಮಗನ ಕೈಯಿಂದ ಅವಳ ಆತ್ಮಶಾಂತಿಗೆ ಉತ್ತರಕ್ರಿಯೆ ಮಾಡಿಸ್ಬಿಡಿ. ಮೊನ್ನೆನೆ ನಿತ್ಯಾಗೆ ಜೈ ಕೈಯಿಂದ ಪಿಂಡ ಪ್ರದಾನ ಮಾಡಿಸಿದೀವಿ ಶಾಸ್ತ್ರಿಗಳೇ. ಹಾಗೆ ಅವಳ ಚಿತಾಭಸ್ಮನ ಆಸ್ತಿನ ಗಂಗೆಲಿ ಸೇರಿಸ್ಬೇಕಮ್ಮ. ಆಗ್ಲೇ ಉತ್ತರಕ್ರಿಯೆ ಪೂರ್ಣ ಆದ ಹಾಗೆ. ಖಂಡಿತ ಶಾಸ್ತ್ರಿಗಳೇ, ನೀವು ಹೇಳ್ದಾಗೆ ಮಾಡ್ತೀವಿ. ಸರಿನಮ್ಮ, ನಾನಿನ್ ಬರ್ತೀನಿ. ಇಷ್ಟೊತ್ತು ಶಾಸ್ತ್ರಿಗಳ ಹತ್ರ ಅಜ್ಜಿ ಏನ್ ಮಾತಾಡಿದ್ರು? ನಾವು ಕೇಳಿದ್ವಿ ಅಂತ ಅವ್ರು ಹೇಳ್ಬಿಡ್ತಾರ. ನಡಿ ನಡಿ. ಜನಾರ್ದನ್, ಒಂದ್ಸಲ ರೂಪಾ ಕಾಲ್ ಮಾಡು. ಯಾಕಜ್ಜಿ? ನಿತ್ಯ ಅಸ್ಥಿನ ಜೈ ಕೈಯಿಂದ
ಗಂಗೆಗ್ ಸೇರ್ಸಿ ಅಂತ ಶಾಸ್ತ್ರಿಗಳು ಹೇಳಿದಾರೆ. ಅದಿದ್ಯೋ ಇಲ್ವೋ ರೂಪಾಗ್ ಫೋನ್ ಮಾಡಿ ಕೇಳಿ, ಇದ್ರೆ ತಗೊಂಡ್ ಬರೋದಕ್ ಹೇಳು. ಚೆನ್ನಾಗಿದೆ ಅಜ್ಜಿ. ಮೊನ್ನೆ ಅವನ ಹತ್ರ ಪಿಂಡ ಇಡ್ಸಿದ್ರಿ, ಇವತ್ತು ಅಷ್ಟಿನ ಗಂಗೆಲ್ ಸೇರಿಸ್ತಾ ಇದ್ದೀರಾ. ಅವಳೇನಾದ್ರೂ ಇವನ್ ಹೆಂಡ್ತಿನ ಇವನ್ನ ಮದ್ವೆ ಮಾಡ್ಕೊಂಡಿದ್ಲಾ, ಅವನ ಜೊತೆ ಸಂಸಾರ ಮಾಡಿದ್ಲಾ? ಮದ್ವೆ ಮಾಡ್ಕೊಳ್ದೆ ಹೋದ್ರು, ಒಟ್ಟಾಗಿ ಸಂಸಾರ ಮಾಡ್ದೇ ಇದ್ರು ನಿತ್ಯ ಈ ಜೈ ಹೆಂಡ್ತಿನೇ. ಈ ಮನೆ ಮೊದಲನೇ ಸೊಸೆ, ಅವಳಿಗೆ ಯಾವ ಕೊರತೆನೂ ಆಗ್ಬಾರ್ದು. ಸತ್ತವ್ರಿಗೇನ್ ಕೊರತೆ ಇರುತ್ತೆ? ನಿನ್ಗೇನು ಹುಚ್ಚ? ನಿತ್ಯ ಬದುಕೇ ಇದ್ದಾಳಲ್ಲ, ಬದುಕಿರೋ ಮನುಷ್ಯರ ಆಸ್ತಿ ಹೇಗ್ ತರ್ತಾರೆ? ಫೋನ್ ಮಾಡು ಜನಾರ್ದನ್. ಆಯ್ತಜ್ಜಿ.